ಹಾಯ್ ಎಲ್ಲರಿಗೂ ಸೂಪರ್ ನಮ್ಮ ಲೋಕ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೋಗಿ ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೊರಕೆ ಬಗ್ಗೆ ತಿಳಿಸ್ಕೊಡ್ತೇನೆ. ಪೊರಕೆಗಳು ಬಹಳ ಮಂಗಳಕರವೆಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಪೊರಕೆ ಖರೀದಿಸಲು ಕೆಲವು ಒಳ್ಳೆಯ ದಿನಗಳು ಮತ್ತು ಖರೀದಿಸಬಾರದಂಥ ದಿನಗಳ ಬಗ್ಗೆ ನಾನು ವಿವರವಾಗಿ ತಿಳಿಸ್ಕೊಡ್ತೇನೆ. ಹಾಗೂ ಪೊರಕೆಯನ್ನು ಎಲ್ಲಿ ಇಡಬೇಕು, ಯಾವ ದಿಕ್ಕಿನಲ್ಲಿ ಇಟ್ಟರೆ ಶುಭವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯು ವೈಕುಂಠ ಅಥವಾ ವಿಷ್ಣು ಲೋಕಕ್ಕೆ ಹೋದಾಗ ಆ ಸ್ಥಳವನ್ನು ಸ್ವಚ್ಛಗೊಳಿಸಲು ಪೊರಕೆಯನ್ನು ಬಳಸಿದ್ದಳು. ಆದ್ದರಿಂದ ಪೊರಕೆಯು ನಿಸ್ಸಂಶಯವಾಗಿ ದೇವಿಯ ಸಾಕಾರದಂತಿದೆ ಮತ್ತು ಅದನ್ನು ಗೌರವದಿಂದ ಸರಿಯಾದ ಸ್ಥಳದಲ್ಲಿ ಇಡುವುದರಿಂದ ನಿಮಗೆ ಅದೃಷ್ಟ, ಸಂಪತ್ತು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನೀವು ಪಡೆಯಬಹುದು. ಹಾಗಾದರೆ ಪೊರಕೆ ಇಡಲು ಉತ್ತಮವಾದ ದಿಕ್ಕು ಯಾವುದು? ವಿಭಿನ್ನ ದೇವರುಗಳು ವಿಭಿನ್ನ ದಿಕ್ಕುಗಳಿಗೆ ಒಲವು ತೋರುತ್ತಾರೆ ಮತ್ತು ಅದಕ್ಕೆ ಅನುಗುಣವಾಗಿ ನಾವು ಪೊರಕೆಯನ್ನು ಇಡಬೇಕಾಗುತ್ತೆ. ಪೊರಕೆ ಸಹ ಒಂದು ನಿರ್ದಿಷ್ಟ ದಿಕ್ಕನ್ನು ಬೆಂಬಲಿಸುತ್ತದೆ. ವಾಸ್ತು ಪ್ರಕಾರ ಪೊರಕೆಯನ್ನು ಇಡಲು ಮನೆಯ ನೈಋತ್ಯ ದಿಕ್ಕು ಉತ್ತಮವಾಗಿರುತ್ತೆ. ಈ ದಿಕ್ಕಿನಲ್ಲಿ ಪೊರಕೆಯನ್ನು ಇಟ್ಟರೆ ನಮಗೆ ಸಂಪತ್ತು ಹೆಚ್ಚಾಗಿ ಬರುತ್ತದೆ. ಮತ್ತು ಪೊರಕೆಯ ಬಗ್ಗೆ ಇನ್ನೂ ವಿಶೇಷತೆಗಳನ್ನು ಹೇಳಬೇಕು ಅಂದರೆ, ಮೊದಲು ಪೊರಕೆಯನ್ನು ನೀವು ಮರೆಮಾಡಿ ಇಡಿ. ಪೊರಕೆಯನ್ನು ಇತರರಿಗೆ ಕಾಣದಂತೆ ಮರೆಯಲ್ಲಿಡಬೇಕು. ಪೊರಕೆಯನ್ನು ತಲೆ ಕೆಳಗಾಗಿ ಅಥವಾ ನೇರವಾಗಿ ಇಡಬಾರದು. ಯಾವಾಗಲೂ ಪೊರಕೆಯನ್ನು ವಿಶ್ರಾಂತಿ ಸ್ಥಾನದಲ್ಲಿ ಇರಿಸುವುದರಿಂದ ಅದು ಹಣದ ನಿರಂತರ ಹರಿವನ್ನು ನಮಗೆ ಸೂಚಿಸುತ್ತದೆ. ಅದನ್ನು ನಾವು ವಿಶ್ರಾಂತಿ ಸ್ಥಾನದಲ್ಲಿ ಇಡಬೇಕು. ವಾಸ್ತು ದೋಷವನ್ನು ನಿಭಾಯಿಸಲು ಬಾಲ್ಕನಿ ಅಥವಾ ಟೆರೇಸ್ನಲ್ಲಿ ಆಗಲಿ, ನೀವು ಪೊರಕೆಯನ್ನು ತೆರೆದ ಸ್ಥಳದಲ್ಲಿ ಆಗಲಿ ಇಡಬಾರ್ದು. ಹಾಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಮೇಲೆ ಅಗೌರವವನ್ನು ಸೂಚಿಸಿದಂತಾಗುತ್ತದೆ. ಪೊರಕೆಯನ್ನು ಮರೆ ಮಾಡುವಾಗ ಅದು ಯಾರ ಪಾದದ ಕೆಳಗೆಯೂ ಬರದಂತೆ ನೋಡಿಕೊಳ್ಳಬೇಕು, ಏಕೆಂದರೆ ಇದು ಕೆಟ್ಟ ಶಕುನವಾಗಿದೆ. ರಾತ್ರಿ ಹೊತ್ತು ಪೊರಕೆಯನ್ನು ಈ ಸ್ಥಳದಲ್ಲಿಟ್ಟರೆ ತುಂಬ ಉತ್ತಮ. ಪೊರಕೆಯನ್ನು ಮನೆಯ ಹೊರಗೆ, ಮುಖ್ಯವಾಗಿ ರಾತ್ರಿಯ ಪ್ರವೇಶ ದ್ವಾರದಲ್ಲಿ ಇರಿಸಬಹುದು, ಯಾಕೆಂದರೆ ಅದು ನಿಮ್ಮನ್ನು ನಕಾರಾತ್ಮಕ ಕಂಪನಗಳಿಂದ ರಕ್ಷಿಸುತ್ತದೆ. ಅದಾಗಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಪೊರಕೆಯನ್ನು ಮನೆಯೊಳಗೆ ತೆಗೆದುಕೊಂಡು ಹೋಗಬೇಕು. ಅದನ್ನು ಮಾತ್ರ ನೀವು ಮರೆಯಬಾರದು. ಪೊರಕೆ ಖರೀದಿಸಲು ಉತ್ತಮ ದಿನ ಯಾವುದು? ಇದು ಪ್ರತಿಯೊಬ್ಬರಿಗೂ ತಲೆಯಲ್ಲಿರುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಏನೆಂದರೆ, ನೀವು ಹೊಸ ಪೊರಕೆ ಖರೀದಿಸಲು ಬಯಸಿದರೆ ವಾಸ್ತುಶಾಸ್ತ್ರವನ್ನು ಅನುಸರಿಸುವುದು ಮುಖ್ಯವಾಗಿರುತ್ತೆ. ಜ್ಯೋತಿಷಿಗಳ ಪ್ರಕಾರ ಪೊರಕೆಯನ್ನು ಶನಿವಾರದಂದು ನಾವು ಬದಲಾಯಿಸಲು ಉತ್ತಮವಾದ ದಿನ ಎಂದು ಪರಿಗಣಿಸಲಾಗಿದೆ. ಅಂದರೆ ಶನಿವಾರದಂದು ನಾವು ಪೊರಕೆಯನ್ನು ಖರೀದಿಸಬೇಕು. ಅದರಲ್ಲೂ ಕೃಷ್ಣ ಪಕ್ಷದಂದು ಖರೀದಿಸಿದರೆ ತುಂಬ ಶುಭಕರವಾದದ್ದು. ಯಾವಾಗ ಅಶುಭ ಎಂದರೆ ಶುಕ್ಲ ಪಕ್ಷದಂದು ಖರೀದಿಸುವುದು ಅಶುಭ. ಶನಿವಾರ ಕೃಷ್ಣ ಪಕ್ಷವಿದ್ದಾಗ ನೀವು ಪೊರಕೆಯನ್ನು ಖರೀದಿಸಿದರೆ ತುಂಬ ಉತ್ತಮವಾಗಿರುತ್ತದೆ. ಸಂಜೆ ವೇಳೆ ಪೊರಕೆಯನ್ನು ಬಳಸಬಹುದೇ? ಜ್ಯೋತಿಷಿಗಳ ಪ್ರಕಾರ ದಿನದಲ್ಲಿ ಮೊದಲ 4 ಗಂಟೆಗಳು ಮನೆಯನ್ನು ಸ್ವಚ್ಛಗೊಳಿಸಲು ಉತ್ತಮವಾಗಿದೆ. ಮತ್ತೊಂದೆಡೆ ದಿನದ ಕೊನೆಯ 4 ಗಂಟೆಗಳಲ್ಲಿ ನೀವು ಮನೆಯನ್ನು ಸ್ವಚ್ಛಗೊಳಿಸಲು ಪೊರಕೆಯನ್ನು ಬಳಸಬಾರದು. ಹಾಗೆ ಒಂದು ವೇಳೆ ಮಾಡಿದರೆ ನಕಾರಾತ್ಮಕತೆ ಹರಡುತ್ತದೆ ಎಂಬ ನಂಬಿಕೆ ಇದೆ. ಒಂದು ವೇಳೆ ಸಂಜೆ ಪೊರಕೆಯನ್ನು ಬಳಸಬೇಕೆಂಬ ಅನಿವಾರ್ಯತೆ ಇದ್ದಾಗ ನೀವು ಪೊರಕೆಯನ್ನು ಬಳಸಬೇಡಿ. ಮನೆಯನ್ನು ಸ್ವಚ್ಛಗೊಳಿಸಬೇಕು ಎಂದಾಗ ಒದ್ದೆಯಾದ ಬಟ್ಟೆಯನ್ನು ಬಳಸಿ. ಒಂದು ವೇಳೆ ಬಳಸಲೇಬೇಕಾದ ಸಂದರ್ಭ ಬಂದಾಗ ನೀವು ಸಂಜೆ ಪೊರಕೆಯನ್ನು ಬಳಸಿದರೆ ನೀವು ಕಸ ಅಥವಾ ಮಣ್ಣನ್ನು ಮನೆಯ ಹೊರಗೆ ಎಸೆಯದಂತೆ ನೋಡಿಕೊಳ್ಳಿ. ಕಸದ ತೊಟ್ಟಿಯ ಬಳಿ ಇರಿಸಿ ಬೆಳಗ್ಗೆ ಅದನ್ನು ನೀವು ಎಸೆಯಬೇಕಾಗತ್ತೆ. ಯಾರಾದರೂ ಮನೆಯಿಂದ ಹೊರಗೆ ಹೋದ ತಕ್ಷಣ ನೀವು ಪೊರಕೆಯಿಂದ ಗುಡಿಸಬಾರದು. ಹೀಗೆ ಮಾಡಿದರೆ ಅವರಿಗೆ ಅಪಘಾತಗಳಾಗುವ ಸಾಧ್ಯತೆ ಇರುತ್ತದೆ ಎಂದು ಹೇಳಲಾಗುತ್ತೆ.
ನೀವು ಹೊಸ ಮನೆಗೆ ಸ್ಥಳಾಂತರವಾಗ್ತಾ ಇದ್ದೀರಿ, ಹೊಸ ಮನೆಗೆ ಹೋಗ್ತಾ ಇದ್ದೀರಿ ಎಂದಾಗ ಆ ಸ್ಥಳವನ್ನು ಸ್ವಚ್ಛಗೊಳಿಸೋಕ್ಕೋಸ್ಕರವಾಗಿ ಹೊಸ ಪೊರಕೆಯನ್ನೇ ಬಳಸಿ. ಹಾಗೆ ಮಾಡುವುದರಿಂದ ವಾಸ್ತುವಿನ ಮೊದಲ ಹೆಜ್ಜೆ ಉತ್ತಮವಾಗಿರುತ್ತದೆ ಎಂದು ಹೇಳಲಾಗುತ್ತೆ. ನಿಮ್ಮ ಕಾಲುಗಳು ಪೊರಕೆಯನ್ನು ಸ್ಪರ್ಶಿಸುವುದನ್ನು ತಪ್ಪಿಸಿ, ಅಂದರೆ ಪೊರಕೆಯನ್ನು ನೀವು ಕಾಲಿನಿಂದ ಮುಟ್ಟುವುದು, ಕಾಲಿನಿಂದ ಒದೆಯುವುದನ್ನು ನೀವು ನಿಲ್ಲಿಸಬೇಕು. ಉದ್ದೇಶಪೂರ್ವಕವಾಗಿ ಮಾಡಿದರೆ ಲಕ್ಷ್ಮೀದೇವಿಯು ಕೋಪಗೊಳ್ಳುತ್ತಾಳೆ ಎಂದು ಹೇಳಲಾಗಿದೆ. ಮತ್ತು ಪೊರಕೆಯನ್ನು ನಾವು ಖರೀದಿಸಲು ಉತ್ತಮವಾದ ದಿನಗಳಲ್ಲಿ ದೀಪಾವಳಿ ದಿನವೂ ಕೂಡ ಒಂದು ಉತ್ತಮವಾದ ದಿನ ಎಂದು ಹೇಳಲಾಗುತ್ತೆ. ಪೊರಕೆಯ ಬಗ್ಗೆ ನನಗೆ ಗೊತ್ತಿರುವಂತಹ ವಿಷಯಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ.